ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಅಂತ ಹೇಳಿ ಫಿಸಿಕ್ಸ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮ್ಯಾಕ್ಸಿಮಮ್ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಕೇಳಿರುವಂತಹ ಒಂದು ಕಾನ್ಸೆಪ್ಟ್ನ ನಮಗೆ ಡಿಸ್ಕಸ್ ಮಾಡುವ. ಸೊ ಇದು ಎಲ್ಲ ಕ್ವಶನ್ ಪೇಪರಲ್ಲೂ ಯಾವುದೋ ಒಂದು ರೀತಿಯಲ್ಲಿ ಕೇಳಿರುವಂತಹ ಕ್ವಶನ್. ಸೊ ದಯವಿಟ್ಟು ಈ ವಿಡಿಯೋ ನೀವೊಂದು ಕಾಂಪಿಟೇಟಿವ್ ಆಸ್ಪಿರೆಂಟ್ ಆಗಿದ್ದಲ್ಲಿ, ನೀಟ್ ಆಸ್ಪಿರೆಂಟ್ ಆಗಿದ್ದಲ್ಲಿ, ಅಥವಾ JEE ಕ್ರ್ಯಾಕ್ ಮಾಡಬೇಕು ಅಂತ ಇದ್ದರೆ, CETಯಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತ ಇದ್ದರೆ ಈ ವಿಡಿಯೋ ಪೂರ್ತಿ ನೋಡಿ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ ಒಂದಲ್ಲ ಒಂದು ರೀತಿಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಕೇಳ್ತಾ ಇರ್ತಾರೆ. ಸೊ ರಿವರ್ ಬೋಟ್ ಪ್ರಾಬ್ಲಮ್, ಈ ರಿವರ್ ಬೋಟ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಕಾನ್ಸೆಪ್ಟ್ನ ಕ್ಲಿಯರಾಗಿ ಅರ್ಥ ಆಗಬೇಕಾಗುತ್ತೆ. ಸೊ ಈ ಕಾನ್ಸೆಪ್ಟ್ನ ನಾವು ಕ್ಲಿಯರಾಗಿ ಅರ್ಥ ಮಾಡಲಿಕ್ಕೆ ಟ್ರೈ ಮಾಡುವ. ಅದಕ್ಕಿಂತ ಮೊದಲು ಯಾರಾದರೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡಿ ನಮಗೆ. ವಿ ನೀಡ್ ಯುವರ್ ಸಪೋರ್ಟ್, ವಿ ಆರ್ ಎಕ್ಸ್ಪೆಕ್ಟಿಂಗ್ ಯುವರ್ ಸಪೋರ್ಟ್ ಮಾಡಿ ಒಂದು ಸಣ್ಣ ಚಾನಲ್ಗೆ. ಓಕೆ, ಸೊ ನಮಗೆ ಈಗ ರಿವರ್ ಬೋಟ್ ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್ ನಾನೊಂದು ರಿವರ್ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಇದೊಂದು ರಿವರ್ ಅಂತ ನಮಗೆ ಅಸ್ಯೂಮ್ ಮಾಡುವ. ಕಾನ್ಸೆಪ್ಟ್ನ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಸ್ಕಿಪ್ ಮಾಡಲಿಕ್ಕೆ ಟ್ರೈ ಮಾಡಬೇಡಿ. ಸೊ ಒಂದು ರಿವರ್ ಕನ್ಸಿಡರ್ ಮಾಡಿದೆ. ಈ ರಿವರ್ ಹರಿತಾ ಇದೆ, ಇಲ್ಲಿಂದ ಇಲ್ಲಿಗೆ ರಿವರ್ ಫ್ಲೋ ಆಗ್ತಾ ಇದೆ. ಓಕೆ, ಸೊ ದಿ ರಿವರ್ ಇಸ್ ಫ್ಲೋಯಿಂಗ್ ಫ್ರಮ್ ವೆಸ್ಟ್ ಟು ಈಸ್ಟ್. ನೀವು ಬೇಕಿದ್ರೆ ಈಸ್ಟ್ ಟು ವೆಸ್ಟ್ ಆದರೂ ಮಾಡ್ಬೋದು. ಓಕೆ, ಸೊ ಜನರಲ್ ಆಗಿ ನಾನು ಇಂಡಿಕೇಟ್ ಮಾಡಿದ್ದೀನಿ ವೆಸ್ಟ್ ಟು ಈಸ್ಟ್ ಈ ರಿವರ್ ಫ್ಲೋ ಆಗ್ತಾ ಇದೆ. ಓಕೆ, ರಿವರ್ದು ವೆಲಾಸಿಟಿನ ನಾನು VR ಅಂತ ಬರಿತೀನಿ. ಸೊ VR ಅಂದ್ರೇನು? VR ಅಂದರೆ ವೆಲಾಸಿಟಿ ಆಫ್ ರಿವರ್. ಓಕೆ, ವೆಲಾಸಿಟಿ ಆಫ್ ರಿವರ್ನ ನಾನು VR ಅಂತ ಬರೆದೆ. ಈಗ ಏನು ಮಾಡುವ ಅಂತ ಹೇಳಿದ್ರೆ ಈ ಒಂದು ಪ್ರಾಬ್ಲಮ್ನ ರಿವರ್ ಬೋಟ್ ಪ್ರಾಬ್ಲಮ್ ಅಂತಲೂ ಕರಿತೀವಿ, ರಿವರ್ ಸ್ವಿಮ್ಮರ್ ಪ್ರಾಬ್ಲಮ್ ಅಂತಲೂ ಕರಿತೀವಿ. ಓಕೆ, ಸೊ ಸ್ವಿಮ್ಮರ್ ಬಂದ ಕಡೆ ಬೋಟ್ ಬದಲು ಸ್ವಿಮ್ಮರ್ ಅಂತಲೂ ಇಂಡಿಕೇಟ್ ಮಾಡ್ಬೋದು. ಈಗ ಕರೆಕ್ಟಾಗಿ ಫೋಕಸ್ ಮಾಡ್ಕೊಳ್ಳಿ. ಸಪೋಸ್ ಇಲ್ಲೊಂದು ಬೋಟ್ ಇದೆ ಅಂತ ತಿಳ್ಕೊಳ್ಳುವ. ಓಕೆ, ಈ ಒಂದು ಬೋಟ್ ಇದೆ. ಸೊ ಈ ಬೋಟ್ನ ಈ ಎಂಡಿಂದ ಈ ಎಂಡಿಗೆ ತಗೊಂಡೋಗ್ಬೇಕು. ಸೊ ವೆನ್ ದಿಸ್ ಬೋಟ್ ಈಸ್ ಮೂವಿಂಗ್ ಫ್ರಮ್ A end to B end, I am going to represent this as A end, this as B end. A ಎಂಡಿಂದ B ಎಂಡಿಗೆ ಆ ಬೋಟ್ನ ಮೂವ್ ಮಾಡಬೇಕು. ಹಾಗಾದರೆ ಆ ರಿವರ್ ಫ್ಲೋ ಆಗ್ತಾನೆ ಇದೆ. ಕರೆಕ್ಟಾಗಿ ಫೋಕಸ್ ಮಾಡಿ, ರಿವರ್ ಫ್ಲೋ ಆಗ್ತಾನೆ ಇದೆ. ಅಕಸ್ಮಾತ್ ಇದೊಂದು ಬೋಟ್ ಆದರೆ ಈ ಬೋಟ್ ಹಿಂಗೆ ಫ್ಲೋ ಆಗ್ತಾ ಇರುವಾಗ ಸ್ಟ್ರೈಟಾಗಿ ಮೂವ್ ಆಗ್ತಿದೆ ಅಂತ ತಿಳ್ಕೊಳ್ಳೋ ನಾವು. ಆ ಬೋಟ್ ಸ್ಟ್ರೈಟಾಗಿ ಮೂವ್ ಆಗ್ತಿದೆ. ಸೊ ಡ್ಯೂ ಟು ದಿ ವೆಲಾಸಿಟಿ ಆಫ್ ರಿವರ್ ದಿಸ್ ಬೋಟ್ ಗೆಟ್ ಡಿವಿಯೇಟೆಡ್ ಲೈಕ್ ದಿಸ್. ಈ ಬೋಟ್ ಹಿಂಗೆ ಹೋಗುತ್ತಲ್ವ, ಸ್ಟ್ರೈಟಾಗಿ ಹೋಗಲಿಕ್ಕೆ ಚಾನ್ಸಸ್ ಇದೆಯಾ? ಡ್ಯೂ ಟು ದಿ ವೆಲಾಸಿಟಿ ಆಫ್ ದಟ್ ಬೋಟ್ ಆ್ಯಂಡ್ ರಿವರ್. ಸೊ ವೆಲಾಸಿಟಿ ಅಂದರೆ ಬೋಟ್ಗೂ ಇದೆ, ರಿವರ್ಗೂ ಇದೆ. ರಿವರ್ದು ವೆಲಾಸಿಟಿ ಏನು ಮಾಡ್ತದೆ ಅಂತ ಹೇಳಿದ್ರೆ ಆ ಬೋಟ್ನ ಡ್ರಿಫ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತದೆ. ಓಕೆ ಅಲ್ವಾ? ಅಕಸ್ಮಾತ್ ಆ ಬೋಟ್ನ ಡ್ರಿಫ್ಟ್ ಮಾಡಿದ್ರೆ ಬೋಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ಪೊಸಿಷನ್ಗೆ ಹೋಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನನಗೆ ಇಂಡಿಕೇಟ್ ಮಾಡ್ತೀನಿ, ಬೋಟಿಗೆ ಯಾವ ಡೈರೆಕ್ಷನಲ್ಲಿ ಬೇಕಾದರೂ ಹೋಗ್ಬೋದು, ಈ ಡೈರೆಕ್ಷನಲ್ಲಾದರೂ ಹೋಗ್ಬೋದು, ಈ ಡೈರೆಕ್ಷನಲ್ಲಾದರೂ ಹೋಗ್ಬೋದು, ಈ ಡೈರೆಕ್ಷನಲ್ಲಾದರೂ ಹೋಗ್ಬೋದು. ಸೊ ಐ ಆಮ್ ನಾನು ಅಸ್ಯೂಮ್ ಮಾಡ್ತಿರೋದು, ನಾನು ಕನ್ಸಿಡರ್ ಮಾಡ್ತಿರೋದು ದ್ಯಾಟ್ ಬೋಟ್ ಈಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ಓಕೆ, ವೆನೆವರ್ ದಿಸ್ ಬೋಟ್ ಈಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್, ಆ ಬೋಟ್ ಈ ಪಾಯಿಂಟ್ ಆದರೂ ತಲುಪ್ಬೋದು, ನಮ್ಗೆ ಗೊತ್ತಿಲ್ಲ. ಈ ಪಾಯಿಂಟ್ ಆದರೂ ತಲುಪ್ಬೋದು, ಈ ಪಾಯಿಂಟ್ ಆದರೂ ತಲುಪ್ಬೋದು. ವಿ ಡೋಂಟ್ ನೋ ದ್ಯಾಟ್, ಬಟ್ ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ದಟ್ ಕಾನ್ಸೆಪ್ಟ್ ಆಲ್ಸೋ. ನಾವು perfectly observe here, the boat is moving like this. Suppose ಆ ಬೋಟ್ ಯಾವುದೋ ಒಂದು ಪಾಯಿಂಟಿಗೆ ರೀಚ್ ಆಯಿತು, ಈ ಪಾಯಿಂಟಿಗೆ ರೀಚ್ ಆಯಿತು ಅಂತ ಅಸ್ಯೂಮ್ ಮಾಡುವ. ನಮಗೆ ದಿ ಬೋಟ್ ರೀಚ್ಡ್ ಎಟ್ P ಪಾಯಿಂಟ್. ಓಕೆ, ಆ ಬೋಟ್ ಎಲ್ಲಿ ರೀಚ್ ಆಯಿತು? P ಪಾಯಿಂಟಲ್ಲಿ ರೀಚ್ ಆಯಿತು. ಹಾಗಾದರೆ P ಪಾಯಿಂಟ್ ರೀಚ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ರೀಚ್ ಆಯಿತು ಆ ಬೋಟ್ ಹೀಗೆ ಮೂವ್ ಆಗ್ತಾ ಇರೋದು, ಬಟ್ ಬೋಟ್ ರೀಚ್ ಆಗಿರುವಂತಹ ಪಾಯಿಂಟ್ P ಅಲ್ಲಿ. ಓಕೆ, ಸೊ ಬೋಟ್ ಟಾರ್ಗೆಟ್ ಇಟ್ಟ ಪಾಯಿಂಟ್ ಇದು, ಬಟ್ ಡ್ರಿಫ್ಟ್ ಆಗಿ P ಪಾಯಿಂಟಲ್ಲಿ ರೀಚ್ ಆಗಿದೆ.
ನಾನು ಹೇಳ್ತಿರೋದು ಕ್ಲಿಯರ್ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ನಾನು. ಕರೆಕ್ಟಾಗಿ ಒಬ್ಸರ್ವ್ ಮಾಡಿ. ಸೊ ಪಿ ಪಾಯಿಂಟಲ್ಲಿ ರೀಚ್ ಆಯಿತು ಈ ಬೋಟ್. ಸಪೋಸ್ ಇಫ್ ಐ ಡ್ರಾ ಎ ನಾರ್ಮಲ್ ಹಿಯರ್, ಇಲ್ಲೊಂದು ನಾರ್ಮಲ್ ಹೇಳಿದ್ರೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ದಿ ನಾರ್ಮಲ್, ದಿ ಆ್ಯಂಗಲ್ ಮೇಡ್ ಬೈ ದ್ಯಾಟ್ ಬೋಟ್ ಈಸ್ ರೆಪ್ರೆಸೆಂಟೆಡ್ ಬೈ ಥೀಟಾ. ನಾರ್ಮಲ್ಗೂ ಬೋಟ್ದು ಡೈರೆಕ್ಷನ್ಗೂ ಇರುವ ಆ್ಯಂಗಲ್ನ ಥೀಟಾ ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಫೈನ್, ಎಸ್. ಸೊ ಥೀಟಾ ಅಂತ ಇಂಡಿಕೇಟ್ ಮಾಡಿದೆ. ಈಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈ ಬೋಟ್ ಈ ಕಡೆ ಮೂವ್ ಆಗಬೇಕಾಗಿರುವಂಥ ಬೋಟ್ ವಿತ್ ರೆಸ್ಪೆಕ್ಟ್ ಟು ರಿವರ್. ಸೊ ವೆಲಾಸಿಟಿ ಆಫ್ ಬೋಟ್ ವಿತ್ ರೆಸ್ಪೆಕ್ಟ್ ಟು ರಿವರ್ನ ನಾನು ವಿ ಬಿ ಆರ್ ಅಂತ ಬರಿತೀನಿ. ಏನು ವಿ ಬಿ ಆರ್ ಅಂದರೆ ವೆಲಾಸಿಟಿ ಆಫ್ ಬೋಟ್ ವಿತ್ ರೆಸ್ಪೆಕ್ಟ್ ಟು ರಿವರ್ ಅಂತ. ಈಗ ನಾನೊಂದು ಅಬ್ಸರ್ವರ್ ಅಂತ ತಿಳ್ಕೊಳ್ಳುವ. ನಾನು ಒಂದು ರಿವರ್ ಬ್ಯಾಂಕಲ್ಲಿ ನಿಂತಿದ್ದೀನಿ. ಓಕೆ, ಒಂದು ಬೋಟ್ ಹೋಗ್ತಾ ಇದೆ. ಆ ಬೋಟ್ ಹೋಗ್ತಾ ಇರುವಾಗ ಕರೆಕ್ಟಾಗಿ ಈ ಪಾಯಿಂಟ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ನೀವು. ಆ ಬೋಟ್ ಹೋಗ್ತಾ ಇದೆ. ಬೋಟ್ ಹೋಗುವಾಗ ಆ ಡಿವಿಯೇಟ್ ಆಗ್ತಿರೋದನ್ನ ನನಗೆ ಒಬ್ಸರ್ವ್ ಮಾಡ್ಬೋದು ಕ್ಲಿಯರಾಗಿ, ಹೌದಲ್ವಾ? ಯಾಕೆಂತೇಳಿ, ನಾನು ದಡದ ಮೇಲೆ ನಿಂತಿದ್ದೀನಿ. ಐ ಆಮ್ ಇನ್ ಬ್ಯಾಂಕ್, ಓಕೆ, ಆ್ಯಂಡ್ ಐ ಆಮ್ ಒಬ್ಸರ್ವಿಂಗ್ ದ್ಯಾಟ್ ಬೋಟ್ ಈಸ್ ಡಿವಿಯೇಟಿಂಗ್. ದಟ್ ವಿ ಕ್ಯಾನ್ ಕ್ಲಿಯರ್ಲಿ ಒಬ್ಸರ್ವ್ ದ್ಯಾಟ್, ರೈಟ್? ಸೊ ಈಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಅಕಸ್ಮಾತ್ ನಾನು ಆ ಬೋಟಲ್ಲಿದ್ದರೆ, ಆ ಬೋಟ್ ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದ್ದರೆ, ಐ ಮೇ ಅಸ್ಯೂಮ್ ದ್ಯಾಟ್ ಐ ವಿಲ್ ರೀಚ್ ಎಟ್ ದಿಸ್ ಪಾಯಿಂಟ್. ಸೊ ಎರಡು ಕಂಡೀಷನ್ಸ್ ನೀವು ಒಬ್ಸರ್ವ್ ಮಾಡಬೇಕಾಗುತ್ತೆ ಇಲ್ಲಿ. ಒಂದು, ಬೋಟ್ದು ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ರಿವರ್. ನೀವು ಬೋಟ್ ಒಳಗಡೆ ಇದ್ದು ಆ ಬೋಟ್ದು ಡೈರೆಕ್ಷನ್ ಮತ್ತು ವೆಲಾಸಿಟಿ ಒಬ್ಸರ್ವ್ ಮಾಡೋದಾದರೆ ಆ ಬೋಟ್ ಈ ಕಡೆ ಹೋಗೋ ಥರ ಇರ್ತದೆ. ಓಕೆ, ಸೊ ನೀವು ಬೋಟ್ ಒಳಗಡೆ ಇದ್ದು ಆ ಬೋಟ್ ರಿವರಲ್ಲಿ ಮೂವ್ ಆಗ್ತಾ ಇದ್ದರೆ, ಸೊ ಯುವರ್ ಬೋಟ್ ವೆಲಾಸಿಟಿ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ದ್ಯಾಟ್ ರಿವರ್, ರೈಟ್? ಅದಕ್ಕೋಸ್ಕರ ಅದರದ್ದು ಬೋಟ್ದು ಡೈರೆಕ್ಷನ್ ಯಾವ ಕಡೆ ಹೋಗ್ತಿದೆಯೋ ಆ ಕಡೆನೇ ನಾನು ಅಲ್ಲಿ ತಲುಪ್ತೀನಿ ಅಂತ ಹೇಳುವಂಥ ಎಸಂಪ್ಷನಲ್ಲಿ ಇರ್ತೀನಿ. ಓಕೆ ಅಲ್ವಾ? ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಕ್ಲಿಯರ್ ಆಗಿಲ್ಲ ಅಂತ ಹೇಳಿದ್ರೆ ಒಂದು ಸಲ ರಿವೈಂಡ್ ಮಾಡಿ ನೋಡ್ಕೊಳ್ಳಿ, ನಿಮಗೆ ಕ್ಲಿಯರ್ ಆಗುತ್ತೆ ಕಾನ್ಸೆಪ್ಟ್. ಓಕೆ, ಸೊ ಹಾಗಾದರೆ ಇದು ವೆಲಾಸಿಟಿ ಆಫ್ ಬೋಟ್ ವಿತ್ ರೆಸ್ಪೆಕ್ಟ್ ಟು ರಿವರ್. ಈಗ ಇಲ್ಲಿರುವಂತಹ ಬೋಟ್, ಸೊ ಬೋಟ್ ಇಲ್ಲಿ ಹೋಗ್ತಾ ಇದೆ, ಟ್ರೈ ಮಾಡ್ತಿದೆ ಈ ಕಡೆ ಹೋಗೋಕ್ಕೆ, ಬಟ್ ಅದು ಇಲ್ಲಿ ರೀಚ್ ಆಗುತ್ತೆ. ಸೊ ಹಿಯರ್ ದಿಸ್ ಈಸ್ ದಿ ವೆಲಾಸಿಟಿ ಆಫ್ ಬೋಟ್. ಸೊ ವೆಲಾಸಿಟಿ ಆಫ್ ಬೋಟ್ನ ನಾನು ವಿ ಬಿ ಅಂತ ಬರೀತೀನಿ. ರಿಸಲ್ಟೆಂಟ್ ವೆಲಾಸಿಟಿ ಕಾನ್ಸೆಪ್ಟ್ನ ನೀವು ಸ್ಕೇಲಾರ್ಸ್ ಆ್ಯಂಡ್ ವೆಕ್ಟರ್ಸಲ್ಲಿ ಕಲ್ತಿದ್ದೀರಾ. ಸೊ ಇಲ್ಲಿ ವಿ ಬಿ ಆರ್ ಮತ್ತು ವಿ ಆರ್ ಅದರದ್ದು ರಿಸಲ್ಟೆಂಟ್ ಈ ಕಡೆ ಬರ್ತದೆ. ಸೊ ಅದಕ್ಕೋಸ್ಕರ ನಾನು ವಿ ಬಿ ಅಂತ ರೆಪ್ರೆಸೆಂಟ್ ಮಾಡಿದ್ದೀನಿ. ಈಗ ವಿ ಬಿ ಆರ್ ಅಂದರೆ ಏನು ಅಂತ ಹೇಳಿ. ವಿ ಬಿ ಆರ್ ಅಂದ್ರೇನು? ವಿ ಬಿ ಆರ್ ಅಂದರೆ ವೆಲಾಸಿಟಿ ಆಫ್ ಬೋಟ್ ವಿತ್ ರೆಸ್ಪೆಕ್ಟ್ ಟು ರಿವರ್. ನೀವು ಬೋಟಲ್ಲಿದ್ದು ಮೂವ್ ಆಗ್ತಾ ಇದ್ದರೆ ಅಲ್ಲಿದ್ದಂತಹ ವೆಲಾಸಿಟಿನ ವಿ ಬಿ ಆರ್ ಅಂತ ಬರಿತೀವಿ. ಓಕೆ, ಹಾಗಾದರೆ ವಿ ಬಿ ಆರ್ ಮೀನ್ಸ್ ವಾಟ್? ವೆಲಾಸಿಟಿ ಆಫ್ ಬೋಟ್ ವಿತ್ ರೆಸ್ಪೆಕ್ಟ್ ಟು ರಿವರ್. ಓಕೆ, ಹಾಗಾದರೆ ವಿ ಬಿ ಮೀನ್ಸ್ ಏನು? ವೆಲಾಸಿಟಿ ಆಫ್ ಬೋಟ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್. ಅಕಸ್ಮಾತ್ ನೀವು ಗ್ರೌಂಡಲ್ಲಿದ್ದು ನೋಡ್ತಾ ಇದ್ದರೆ ಆ ಬೋಟ್ನ, ಅದ್ರದ್ದು ವೆಲಾಸಿಟಿ ಆಫ್ ಬೋಟ್ ಹಾಗಾದರೆ ವಿ ಬಿ ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಕ್ಲಿಯರ್ ಆಗಿದೆಯಲ್ವಾ? ಓಕೆ, ಸೊ ಈ ಕೇಸಲ್ಲಿ ಕರೆಕ್ಟಾಗಿ ಫೋಕಸ್ ಮಾಡಬೇಕಾಗಿರೋ ವಿಷಯ ಏನು ಅಂತ ಹೇಳಿದ್ರೆ, ಇಲ್ಲಿ ನಾನು ವಿ ಬಿ ಆರ್ ಅಂತ ಬರೆದಿದ್ದೀನಿ. ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸಲ್ಲಿ ನೀವು ಕಾಂಪಿಟೇಟಿವ್ ಕ್ವಶನ್ ಪೇಪರಲ್ಲಿ ಕೇಳಿರುವಂತಹ ಪ್ರಾಬ್ಲಮ್ಸ್ ಒಬ್ಸರ್ವ್ ಮಾಡಿದ್ರೆ, ಇಲ್ಲಿ ವಿ ಬಿ ಆರ್ ಇಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ಬೋಟ್ ವಿತ್ ರೆಸ್ಪೆಕ್ಟ್ ಟು ರಿವರ್ ಅಂತ ಡೈರೆಕ್ಟಾಗಿ ಕೊಡೋದು ಕಡಿಮೆ. ವೆಲಾಸಿಟಿ ಆಫ್ ಸ್ವಿಮ್ಮರ್ ಅಥವಾ ಬೋಟ್ ಇನ್ ಸ್ಟಿಲ್ ವಾಟರ್ ಅಂತ ಹೇಳುವಂಥ ಒಂದು ವರ್ಡ್ ನೀವು ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸಲ್ಲೂ ಅಬ್ಸರ್ವ್ ಮಾಡಿರ್ತೀರಾ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲೂ ಅಬ್ಸರ್ವ್ ಮಾಡಿರ್ತೀರಾ. ಸೊ ಇಲ್ಲಿ ವಿ ಬಿ ಆರ್ಗೆ ಇನ್ನೊಂದು ರೀತಿಯೂ ನಾವು ಕರಿಬೋದು, ವೆಲಾಸಿಟಿ ಆಫ್ ಬೋಟ್ ಇನ್ ಸ್ಟಿಲ್ ವಾಟರ್. ಸ್ಟಿಲ್ ವಾಟರಲ್ಲಿರುವಂತಹ ವೆಲಾಸಿಟಿ. ಸ್ಟಿಲ್ ವಾಟರ್ ಅಂತ ಹೇಳಿದಾಗ ಸ್ಟೇಷನರಿ ವಾಟರ್. ಈಗ ಸ್ಟೇಷನರಿ ವಾಟರಲ್ಲಿ ಒಂದು ಬೋಟ್ ಸ್ಟ್ರೈಟಾಗಿ ಹೋಗ್ತಾ ಇದ್ದರೆ ಅದು ಸ್ಟ್ರೈಟಾಗಿ ರೀಚ್ ಆಗುತ್ತೆ, ಸ್ಟ್ರೈಟ್ ಪಾಯಿಂಟಲ್ಲೇ ರೀಚ್ ಆಗುತ್ತೆ.
ಸ್ಟ್ರೈಟ್ ಪಾಯಿಂಟಲ್ಲೇ ರೀಚ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಡಿವಿಯೇಷನ್ ಇರಲ್ಲ. ಅದರ ಅರ್ಥ ಬೋಟ್ ಹೋಗುವ ವೆಲಾಸಿಟಿ, ಬೋಟ್ ಹೋಗುವಂತಹ ದಾರಿ ಅದೆರಡು ಏನಿರ್ತದೆ ಅಂತೇಳಿ ಸೇಮ್ ಇರ್ತದೆ. ನಾನು ಆ ಬೋಟಲ್ಲಿ ಕೂತ್ಕೊಂಡು ಸ್ಟ್ರೈಟಾಗಿ ಹೋಗ್ತಿದ್ರೆ ನಾನು ಸ್ಟ್ರೈಟಾಗಿ ರೀಚ್ ಆಗ್ತೀನಿ, ಸ್ಟ್ರೈಟಾಗಿ ಏನು ಅಪೋಸಿಟ್ ಎಂಡಿಗೆ ರೀಚ್ ಆಗಿಬಿಡ್ತೀನಿ. ಕರೆಕ್ಟ್ ಅಲ್ವಾ? ಅದಕ್ಕೋಸ್ಕರನೇ ನಾವು ವಿ ಬಿ ಆರ್ನ ವೆಲಾಸಿಟಿ ಆಫ್ ಬೋಟ್ ವಿತ್ ರೆಸ್ಪೆಕ್ಟ್ ಟು ರಿವರ್ ಅಂತ ಕರಿತೀವಿ, ಅಥವಾ ವೆಲಾಸಿಟಿ ಆಫ್ ಬೋಟ್ ಇನ್ ಸ್ಟಿಲ್ ವಾಟರ್ ಅಂತ ಕರಿತೀವಿ. ಕಾನ್ಸೆಪ್ಟ್ ಅರ್ಥ ಆಗಿದೆಯಲ್ವಾ? ಓಕೆ, ಸೊ ನೀವು ಮೇಯ್ನಾಗಿ ಫೋಕಸ್ ಮಾಡಬೇಕಾಗಿರೋದು ವಿ ಆರ್ ಅಂದ್ರೇನು, ವಿ ಬಿ ಆರ್ ಅಂದ್ರೇನು, ವಿ ಬಿ ಅಂದ್ರೇನು ಅಂತ ನೀವು ಕರೆಕ್ಟಾಗಿ ನೋಡಬೇಕು. ಇಲ್ಲಿ ಬೋಟ್ ಇರುವ ಕಡೆ ಸ್ವಿಮ್ಮರ್ ಅಂತ ಏನಾದರೂ ಕ್ವಶನ್ ಪೇಪರಲ್ಲಿ ಕೇಳ್ಬೋದು. ಸ್ವಿಮ್ಮರ್ ಅಂತ ಕೇಳಿದ್ರು ನೀವು ಏನು ವೆಲಾಸಿಟಿ ಆಫ್ ಸ್ವಿಮ್ಮರ್ ವಿತ್ ರೆಸ್ಪೆಕ್ಟ್ ಟು ರಿವರ್ನ ನೀವು ವಿ ಬಿ ಆರ್ ಇಂಡಿಕೇಟ್ ಮಾಡಿ ಅಥವಾ ವಿ ಎಸ್ ಆರ್ ಅಂತ ಇಂಡಿಕೇಟ್ ಮಾಡಿ. ಓಕೆ, ಕನ್ಫ್ಯೂಸ್ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಕನ್ಫ್ಯೂಷನ್ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ರಿವೈಂಡ್ ಮಾಡಿ ಪುನಃ ನೋಡ್ಕೊಳ್ಳಿ. ಓಕೆ, ಫೈನ್. ಸೊ ನಮಗೆಲ್ಲ ಗೊತ್ತಿದೆ ಕಾಂಪೊನೆಂಟ್ ವೆಕ್ಟರ್. ಸೊ ರೆಸಲ್ಯೂಷನ್ ಆಫ್ ಎ ವೆಕ್ಟರಲ್ಲಿ ವೆಕ್ಟರ್ ಸ್ಪ್ಲಿಟ್ಸ್ ಇಂಟು ಕಾಂಪೊನೆಂಟ್ಸ್, ರೈಟ್? ಸೊ ಎ ವೆಕ್ಟರ್ is splits into its components. That is considered as resolution of a vector. ಸೊ ರೆಸಲ್ಯೂಷನ್ ಆಫ್ ಎ ವೆಕ್ಟರ್ ಕಾನ್ಸೆಪ್ಟಲ್ಲಿ ಹಾರಿಸಾಂಟಲ್ ಕಾಂಪೊನೆಂಟ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ ಅಂತ ಹೇಳುವಂತಹ ಕಾನ್ಸೆಪ್ಟ್ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಸೊ ಹಾರಿಸಾಂಟಲ್ ಕಾಂಪೊನೆಂಟ್ ಯಾವಾಗಲೂ ಕಾಸ್ ಥೀಟಾ ಕಾಂಪೊನೆಂಟ್ ಆಗಿರ್ತದೆ, ವರ್ಟಿಕಲ್ ಕಾಂಪೊನೆಂಟ್ ಸೈನ್ ಥೀಟಾ ಕಾಂಪೊನೆಂಟ್ ಆಗಿರ್ತದೆ. ಹಾಗಾದರೆ ಈ ಕೇಸಲ್ಲಿ ಹಾರಿಸಾಂಟಲ್ ಕಾಂಪೊನೆಂಟ್ ಯಾವುದು, ವರ್ಟಿಕಲ್ ಕಾಂಪೊನೆಂಟ್ ಯಾವುದು ಅಂತ ನಾನು ಕೇಳಿದಾಗ ಏನು ಹೇಳ್ಬೋದು? ಸಪೋಸ್ ದಿಸ್ ಇಸ್ ನಾರ್ಮಲ್. ಓಕೆ, ಈಗ ವಿ ಬಿ ಆರ್ಗೆ ಕನ್ಸಿಡರ್ ಮಾಡಿದ್ರೆ ಈ ವಿ ಬಿ ಆರ್ಗೆ ಹಾರಿಸಾಂಟಲ್ ಕಾಂಪೊನೆಂಟ್ ಯಾವುದು, ವರ್ಟಿಕಲ್ ಕಾಂಪೊನೆಂಟ್ ಯಾವುದು? ಈಗ ನಮ್ಮ ಮುಂದೆ ಈಗ ಏನು ಅಂತ ಹೇಳಿದ್ರೆ ನಾನೀಗ ರಿವರ್ನ ಅಬ್ಸರ್ವ್ ಮಾಡ್ತಿರೋದು. ಆ ರಿವರ್ ಹೇಗಿರ್ತದೆ? ರಿವರ್ ನನ್ನ ಮುಂದೆ ಹಿಂಗೆ ನಿಂತಿರ್ತದ? ಹಿಂಗೆ ನೋಡ್ಬೇಕಾ ನಾನು ರಿವರ್ನ? ಇಲ್ಲ ಅಲ್ವಾ? ರಿವರ್ ಹಾರಿಸಾಂಟಲ್ ಈ ಕಡೆಯಿಂದ ಫ್ಲೋ ಆಗ್ತಿರೋದು, ಎಕ್ಸಾಕ್ಸಿಸ್ ಫ್ಯಾಕ್ಟರ್. ಸೊ ಒಂದು ಪ್ಲೇನ್ನ ನಾನು ಹಾರಿಸಾಂಟಲಿ ಅಬ್ಸರ್ವ್ ಮಾಡ್ತಿದ್ದೀನಿ, ವರ್ಟಿಕಲಿ ಅಬ್ಸರ್ವ್ ಮಾಡ್ತಿಲ್ಲ, ಈ ಥರ ಅಬ್ಸರ್ವ್ ಮಾಡ್ತಿಲ್ಲ. ನಾನು ಆ ರಿವರ್ನ ಅಬ್ಸರ್ವ್ ಮಾಡುವಾಗ ವರ್ಟಿಕಲ್ ಫ್ಯಾಕ್ಟರ್ನ ವೈ ಆಕ್ಸಿಸ್ ಸ್ಪೇಸಿಗೆ ಅಬ್ಸರ್ವ್ ಮಾಡಲಿಕ್ಕೆ ಹೋಗಲ್ಲ, ಸ್ಪೇಸಿಗೆ ಅಬ್ಸರ್ವ್ ಮಾಡಲಿಕ್ಕೆ ಹೋಗಲ್ಲ. ಅದು ಏನು ಕೆಳಗಡೆ ನೆಲದ ಮೇಲೆ ಹರಿತಿರೋದಲ್ವ ರಿವರ್. ರಿವರ್ ನನ್ನ ಮುಂದೆ ಬಂದು ಹಿಂಗೆ ನಿಂತ್ಕೊಬಿಡ್ತದ? ಚಾನ್ಸಸ್ ಇಲ್ಲ, ನಿಲ್ಲೋದು ಇಲ್ಲ. ಹಾಗಾದರೆ ಆ ರಿವರ್ ಫ್ಲೋ ಆಗ್ತಿದೆ, ಫ್ಲೋ ಆಗುವಾಗ ಅಲ್ಲೇ ನಾನು ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ನ ಬರಿಬೇಕು. ಓಕೆ, ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ವೈ ಆ್ಯಕ್ಸಿಸ್ ಲೈಕ್ ದಿಸ್, ನಾಟ್ ಲೈಕ್ ದಿಸ್. ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಅಂತ ಬರೆಯೋಕ್ಕೆ ಹೋಗಲ್ಲ, ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಲೈಕ್ ದಿಸ್. ಓಕೆ, ಸೊ ಹಾಗಾದರೆ ಇಲ್ಲೂ ಅಷ್ಟೇ ಒಂದು ಆ್ಯಕ್ಸಿಸ್ ಇದೆ, ಇಲ್ಲೊಂದು ಆ್ಯಕ್ಸಿಸ್ ಕನ್ಸಿಡರ್ ಮಾಡುವ, ಇಲ್ಲೊಂದು ಆ್ಯಕ್ಸಿಸ್ ಕನ್ಸಿಡರ್ ಮಾಡುವ. ಯಾವಾಗಲೂ ಅಷ್ಟೇ ನೀವು ಮೇಯ್ನಾಗಿ ನೋಡಬೇಕಾಗಿರೋದೇ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಯಾವಾಗಲೂ ತೀಟಾಗೆ ಅಡ್ಜಸೆಂಟ್ ಆಗಿ ಕಾಸ್ ಥೀಟಾ ಕಾಂಪೊನೆಂಟ್ ಇರ್ತದೆ. ವೆಕ್ಟರ್ಸ್ ಕಾನ್ಸೆಪ್ಟಲ್ಲಿ ಕ್ಲಿಯರ್ ಆಗಿರ್ತದೆ ನಿಮಗೆಲ್ಲ. ಸೊ ತೀಟಾಗೆ ಅಡ್ಜಸೆಂಟ್ ಆಗಿ ಕಾಸ್ ಥೀಟಾ ಕಾಂಪೊನೆಂಟ್ ಇರ್ತದೆ. ಹಾಗಾದರೆ ಇದನ್ನ ನಾನೇನು ಬರಿಬೋದು? ವಿ ಬಿ ಆರ್ ಕಾಸ್ ಥೀಟಾ ಅಂತ ಬರಿಬೋದು. ಈ ಡೈರೆಕ್ಷನಲ್ಲಿರುವಂತಹ ವೆಕ್ಟರ್ನ, ಇಲ್ಲಿರುವಂತಹ ವೆಕ್ಟರ್ನ ಏನು ಬರಿಬೋದು ಅಂತ ಹೇಳಿ? ವಿ ಬಿ ಆರ್ ಸೈನ್ ಥೀಟಾ ಅಂತ ಬರಿಬೋದು. ಈಗ ನನಗೆ ವಿ ಬಿ ಆರ್ ಕಾಸ್ ಥೀಟಾ ಸಿಕ್ತು, ವಿ ಬಿ ಆರ್ ಸೈನ್ ಥೀಟಾ ಸಿಕ್ತು. ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಇಲ್ಲಿ ಆ್ಯಂಗಲ್ ವಿತ್ ರೆಸ್ಪೆಕ್ಟ್ ಟು ನಾರ್ಮಲ್. ವಾಟ್ ಈಸ್ ದಿ ಆ್ಯಂಗಲ್ ವಿತ್ ರೆಸ್ಪೆಕ್ಟ್ ಟು ನಾರ್ಮಲ್ ಇನ್ ದಿಸ್ ಡಯಾಗ್ರಾಮ್? ದಿ ಆ್ಯಂಗಲ್ ವಿತ್ ರೆಸ್ಪೆಕ್ಟ್ ಟು ನಾರ್ಮಲ್ ಈಸ್ ಥೀಟಾ. ಓಕೆ, ಸೊ ಈಗ ಪ್ರಾಬ್ಲಮ್ಸಲ್ಲಿ ದಿ ವಾಟ್ ಬೋಟ್ ಮೇಕ್ಸ್ ಆನ್ ಆ್ಯಂಗಲ್ ವಿತ್ ರೆಸ್ಪೆಕ್ಟ್ ಟು ರಿವರ್ ದಟ್ ಈಸ್ 30 ಡಿಗ್ರಿ ಅಂತ ಹೇಳಿದ್ರೆ ಏನರ್ಥ? ಬೋಟ್ ಮತ್ತು ರಿವರ್ಗಿರುವಂತಹ ಆ್ಯಂಗಲ್, ರಿವರ್ದು ಫ್ಲೋಗಿರುವಂತಹ ಆ್ಯಂಗಲ್ 30 ಡಿಗ್ರಿ ಅಂತ ಹೇಳಿದ್ರೆ, ಯಾವುದಾದ್ರೂ ಕ್ವಶನಲ್ಲಿ ಕೇಳಿದ್ರೆ ಅದರ ಅರ್ಥ ಇಲ್ಲಿಂದ ಇಲ್ಲಿಗಿರೋ ಆ್ಯಂಗಲ್ 30 ಡಿಗ್ರಿ ಅಂತ ಅರ್ಥ ಆಗ್ತಿದೆಯಾ? ಸಪೋಸ್ ಈಗ ಒಂದು ಕ್ವಶನಲ್ಲಿ ದಿ ಆ್ಯಂಗಲ್ ಮೇಡ್ ಬೈ ದಿ ಬೋಟ್ ವಿತ್ ರೆಸ್ಪೆಕ್ಟ್ ಟು ರಿವರ್ ಬದಲು ಬೋಟ್ ನಾರ್ಮಲಿ ಅಂತ ಕೇಳಿದ್ರೆ, ನಾರ್ಮಲ್ ಆಗಿ ಆ್ಯಂಗಲ್ ಎಷ್ಟು ಕ್ರಿಯೇಟ್ ಮಾಡ್ತು ಅಂತ ಹೇಳಿದಾಗ, ಸೊ ಅದರದ್ದು ಆ್ಯಂಗಲ್ನ ನಾನು ತೀಟಾ ಇಲ್ಲಿಂದ ಇಲ್ಲಿಗಿರುವಂತಹ ಆ್ಯಂಗಲ್ ಅಂತ ಬರೀತೀನಿ. ವಿತ್ ರೆಸ್ಪೆಕ್ಟ್ ಟು ದ ಫ್ಲೋ ಆ್ಯಂಗಲ್ ಬೇರೆ ಆಗುತ್ತೆ, ವಿತ್ ರೆಸ್ಪೆಕ್ಟ್ ಟು ನಾರ್ಮಲ್ ಆ್ಯಂಗಲ್ ಬೇರೆ ಆಗುತ್ತೆ. ಕನ್ಫ್ಯೂಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ
ಇಲ್ಲಿ ದಿ ಆಂಗಲ್ with angle made by the boat with respect to river flow is river flow ಅಂದರೆ ಇದು ಕರೆಕ್ಟ್ ಅಲ್ವಾ? ಇಲ್ಲಿ ಫ್ಲೋ ಆಗ್ತಿದೆ. ಸೊ ಹಾಗಾದರೆ ಇಲ್ಲಿಂದ ಇಲ್ಲಿಗಿರೋ ಆ್ಯಂಗಲ್ ನಮ್ಗೆ ಗೊತ್ತಿದೆ 90. ಸೊ ದಿ ಆ್ಯಂಗಲ್ ಬಿಕಮ್ಸ್ ವಾಟ್? 90 ಪ್ಲಸ್ ಥೀಟಾ. ಸಪೋಸ್ ದೇ ಆಸ್ಕ್, ಸಪೋಸ್ ಆ್ಯಂಗಲ್ ಮೇಡ್ ಬೈ ದಿ ಬೋಟ್ ವಿತ್ ರೆಸ್ಪೆಕ್ಟ್ ಟು ನಾರ್ಮಲ್ ಅಂತ ಕೇಳಿದ್ರೆ ನಿಮ್ಮ ಆ್ಯಂಗಲ್ ಥೀಟಾ. ಈಗ ಟೈಮ್ ಟೇಕನ್ ಟು ಕ್ರಾಸ್ ದಿ ರಿವರ್ ಕೈಂಡ್ ಆಫ್ ಪ್ರಾಬ್ಲಮ್ ಹೇಗೆ ಮಾಡೋದು ಅಂತ ನೋಡುವ. ನಮಗೆ ಈಗ ಟೈಮ್ ಟೇಕನ್ ಟು ಕ್ರಾಸ್ ದಿ ರಿವರ್. ಸೊ ಟೈಮ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ನಾವು? ಈ ಕೇಸಲ್ಲಿ ನಮಗೆ ಕೈನಮೆಟಿಕ್ಸ್ ಈಕ್ವೇಷನ್ ಚೆನ್ನಾಗಿ ಗೊತ್ತಿದೆ. ಕೈನಮೆಟಿಕ್ಸ್ ಈಕ್ವೇಷನ್ ಏನು ಹೇಳ್ತದೆ ಅಂತೇಳಿ, S = ut + half at square ಫಾರ್ಮುಲಾ ನಮಗೆ ಚೆನ್ನಾಗಿ ಗೊತ್ತಿದೆ. ಈಗ ಒಂದು ಬೋಟ್ ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ಹೋಗ್ತಿದ್ರೆ ಅದು ಪುನಃ ಎಕ್ಸಲರೇಟ್ ಆಗಲಿಕ್ಕೆ ಚಾನ್ಸಸ್ ಇದೆಯಾ? ಯಾವುದೇ ಕಾರಣಕ್ಕೂ ಎಕ್ಸಲರೇಷನ್ ಆಗಲ್ಲ. ಅದರ ಅರ್ಥ S = ut + half at square ಫಾರ್ಮುಲಾ ಬಿಕಮ್ಸ್ ವಾಟ್? S = ut. ಕರೆಕ್ಟ್ ಅಲ್ವಾ? S = ut. ಹಾಗಾದರೆ ಇಲ್ಲಿಂದ ಇಲ್ಲಿಗೆ ರೀಚ್ ಆಗಬೇಕು ಆ ಬೋಟಿಗೆ, ಕರೆಕ್ಟ್ ಅಲ್ವಾ? ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಬೋಟಿಗೆ ರೀಚ್ ಆಗಬೇಕು. ಹಾಗಾದರೆ ನಾನೇನು ಬರಿತೀನಿ ಅಂತ ಹೇಳಿದ್ರೆ, ಇಲ್ಲಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸ್ನ ನಾನು ಸಿಂಪಲ್ಲಾಗಿ y ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಓಕೆ, ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ y ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಆ್ಯಂಡ್ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ y ಆದರೆ y = ut + half at square. ಹಾಫ್ 80 ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, 0 ಆಯಿತು. ಯಾಕೆ? ಎಕ್ಸಿಲರೇಷನ್ 0. ಅದಕ್ಕೋಸ್ಕರ 80 ಸ್ಕ್ವೇರ್ ಟರ್ಮ್ 0 ಆಗುತ್ತೆ. ಇಲ್ಲಿ y = ಏನಾಗುತ್ತೆ ಅಂತೇಳಿ? ut. ಸೊ ಇದನ್ನು ನಾನು uy/t ಅಂತ ಬರಿತೀನಿ. ಹಾಗಾದರೆ uy ಏನಿದೆ ಇಲ್ಲಿ? uy ಅಂದರೆ ಇಲ್ಲಿರುವಂತಹ ವೆಲಾಸಿಟಿ ಫ್ಯಾಕ್ಟರ್ ಯಾವುದಿದೆ ಅಂಥೇಳಿ? ವೆಲಾಸಿಟಿ ಫ್ಯಾಕ್ಟರ್ ಯಾವುದಿದೆ? VBR cos θ. ಸೊ y = ಏನಾಯಿತು? VBR cos θ. ಕರೆಕ್ಟ್? y = VBR cos θ into t. Suppose the width of the river is indicated by W. width of the river ನ W ಅಂತ ಬರೆದ್ರೆ, ಈ y ಟರ್ಮ್ Wಗೆ ಈಕ್ವಲ್ ಆಗಿದ್ರೆ, W ಅಂದ್ರೇನು? width of river. ಸೊ W ಅಂತ ಬರೆದ್ರೆ ಏನು ಬರಿಬೋದು ನಾವು? W = VBR cos θ into t, ರೈಟ್? ಹಾಗಾದರೆ ಟೈಮ್ ಏನಾಯಿತು? ಟೈಮ್ W/VBR cos θ. ಸೊ ಇದು ಟೈಮ್ ಫೈಂಡ್ ಔಟ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಫಾರ್ಮುಲಾ. ಅದೇ ರೀತಿ ಈಗ ಒಂದು ಬೋಟ್ ಹಿಂಗೆ ಸ್ಟ್ರೈಟಾಗಿ ಹೋಗ್ತಿದೆ ಅಂತ ಹೇಳಿದಾಗ ಅದು ಈ ಪಾಯಿಂಟ್ ರೀಚ್ ಆಗಲಿಕ್ಕೆ ಚಾನ್ಸಸ್ ಇಲ್ಲ ಅಲ್ವಾ? ರಿವರ್ದು ವೆಲಾಸಿಟಿ ಇದ್ದರೆ ಅದು ಯಾವ ಪಾಯಿಂಟಿಗೆ ರೀಚ್ ಆಗುತ್ತೆ ಅಂತ ಹೇಳಿದ್ದೆ ನಾನು? ಅದು P ಪಾಯಿಂಟಿಗೆ ರೀಚ್ ಆಗುತ್ತೆ. ಹಾಗಾದರೆ ಇಲ್ಲಿಂದ ಇಲ್ಲಿಗಿರುವಂತಹ ಡಿಸ್ಟೆನ್ಸ್ನ ನಾನು x ಅಂತ ಬರಿತೀನಿ. ಈ x ಅಂದರೆ ಏನರ್ಥ? ಡ್ರಿಫ್ಟ್ ಅಂತ ಅರ್ಥ. x ಅಂದರೆ ಡ್ರಿಫ್ಟ್ ಅಂತ ಅರ್ಥ. ಹಾಗಾದರೆ x ಡ್ರಿಫ್ಟ್ ಆಗಿದೆ. ಈಗ ಡ್ರಿಫ್ಟ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ ಏನು ಮಾಡ್ಬೋದು ನಾವು? ಹೌ ಟು ಐಡೆಂಟಿಫೈ ಡ್ರಿಫ್ಟ್? ಡ್ರಿಫ್ಟ್ ಹೇಗೆ ಫೈಂಡ್ ಔಟ್ ಮಾಡ್ಬೋದು ನಾವು? ಡ್ರಿಫ್ಟಿಗೆ ಫಾರ್ಮುಲಾ ಏನಾಗುತ್ತೆ ಅಂತ ಹೇಳಿದ್ರೆ ಸೇಮ್ S = ut + half at square. S ಇರೋ ಕಡೆ x ಬರಿತೀವಿ. ಎಕ್ಸಲರೇಷನ್ ಇದೆಯಾ? ಎಕ್ಸಲರೇಷನ್ ಇದೆಯಾ? ಇಲ್ಲ ಅಲ್ವಾ? ಹಾಗಾದರೆ 80 ಸ್ಕ್ವೇರ್ ಟರ್ಮ್ ಏನಾಯಿತು? 0 ಆಯಿತು. ಹಾಗಾದರೆ x = uxt ಅಂತ ಬರಿಬೋದಲ್ವಾ? ಸೊ uxt, ಕರೆಕ್ಟ್? uxt ಅಂತ ಬರಿಬೋದು. ಇಲ್ಲಿ ux-ನ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ರೆ ನೀವು ಕರೆಕ್ಟಾಗಿ ಇಲ್ಲೊಂದು ಕಾನ್ಸೆಪ್ಟ್ನ ಫೋಕಸ್ ಮಾಡಬೇಕು. ರಿಸಲ್ಟೆಂಟ್ ಈ ಕಡೆ ಹೋಗ್ತಾ ಇದೆ, ಕರೆಕ್ಟ್ ಅಲ್ವಾ? ಈಗ ಹಾರಿಜಾಂಟಲ್ ಕಾಂಪೊನೆಂಟ್ VBR sin θ ಇದೆ, ಇಲ್ಲಿ VR ಇದೆ,
ವಿ ಆರ್ ಡೈರೆಕ್ಷನಲ್ಲೇ ರಿಸಲ್ಟೆಂಟ್ ಹೋಗ್ತಿದೆ, ವಿ ಬಿ ಆರ್ ಡೈರೆಕ್ಷನಲ್ಲಿ ರಿಸಲ್ಟೆಂಟ್ ಹೋಗ್ತಿಲ್ಲ. ಸೊ ವಿ ಬಿ ಆರ್ ಸೈನ್ ಥೀಟಾ ಡೈರೆಕ್ಷನಲ್ಲಿ ಹೋಗ್ತಿಲ್ಲ, ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಅದರ ಅರ್ಥ ವಿ ಆರ್ ಮೈನಸ್ ವಿ ಬಿ ಆರ್ ಸೈನ್ ಥೀಟಾ ಎಕ್ಸ್ ಆಕ್ಸಿಸ್ ವೇರಿಯೇಷನ್ ಆಗುತ್ತೆ. ಇಲ್ಲಿ ಎಕ್ಸ್ ಆಕ್ಸಿಸಲ್ಲಿರುವಂತಹ ವೆಲಾಸಿಟಿ ವೇರಿಯೇಷನ್ ನಾನು ಯು ಎಕ್ಸ್ ಅಂತ ಬರುತ್ತೆ. ಆ ಯು ಎಕ್ಸ್ ವ್ಯಾಲ್ಯೂ ಏನು ಬರ್ತದೆ ಅಂತ ಹೇಳಿದ್ರೆ, ಯು ಎಕ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ಆರ್, ಈ ಡೈರೆಕ್ಷನಲ್ಲಿ ರಿಸಲ್ಟೆಂಟ್ ಹೋಗುವ ಕಾರಣ ವಿ ಆರ್ ಅಂತ ಬರಿತೀನಿ ನಾನು. ವಿ ಆರ್ ಮೈನಸ್ ಬರದೆ, ಯಾಕೆ ಮೈನಸ್ ಬರದೆ ಅಂತ ಹೇಳಿದ್ರೆ, ಸೊ ಇಲ್ಲಿ ನನಗೆ ರಿಸಲ್ಟೆಂಟ್ ಟೋಟಲ್ ವಾಟ್ ವೆಲಾಸಿಟಿ ಬೇಕಾಗುತ್ತೆ, ರಿಸಲ್ಟೆಂಟ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ಟರ್ಮ್ ಬೇಕು ನನಗೆ. ಅದಕ್ಕೋಸ್ಕರನೇ ನಾನು ಬರೀತಿರೋದು ವಿ ಆರ್ ಮೈನಸ್ ವಿ ಬಿ ಆರ್. ಯಾವ ಟರ್ಮ್ ಇದೆ ಅಂತೇಳಿ ಎಕ್ಸ್ ಆಕ್ಸಿಸಲ್ಲಿ ವಿ ಬಿ ಆರ್ ಸೈನ್ ಥೀಟಾ, ವಿ ಬಿ ಆರ್ ಸೈನ್ ಥೀಟಾ. ಓಕೆ, ಸೊ ಇಲ್ಲಿರುವಂತಹ ಮೈನಸ್ ಸೈನ್ ಚೇಂಜ್ ಆಗುತ್ತೆ, ಪ್ಲಸ್ ಆಗಲಿಕ್ಕೆ ಚಾನ್ಸ್ ಇದೆ. ಯಾವಾಗ ಪ್ಲಸ್ ಆಗುತ್ತೆ ಅಂತ ಹೇಳಿದ್ರೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಅಕಸ್ಮಾತ್ ನಮ್ಮ ಬೋಟ್ ಈ ಡೈರೆಕ್ಷನಲ್ಲಿ ಹೋಗ್ತಿದ್ರೆ ಏನಾಗುತ್ತೆ ಅಂತೇಳಿ, ಇಲ್ಲಿರುವಂತಹ ವೆಲಾಸಿಟಿ ರಿವರ್ಸ್ ವೆಲಾಸಿಟಿ ಆ್ಯಡ್ ಆಗಿ ನಮ್ಮ ರಿಸಲ್ಟೆಂಟ್ ವೆಕ್ಟರ್ ಇಲ್ಲೆಲ್ಲೋ ಸಿಗುತ್ತೆ. ಅದರ ಅರ್ಥ ಈ ಮೈನಸ್ ಸೈನ್ ಪ್ಲಸ್ ಆಗಲಿಕ್ಕೂ ಚಾನ್ಸಸ್ ಇದೆ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಕಲೀರಿ, ದಯವಿಟ್ಟು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಈ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಕಸ್ಮಾತ್ ನಮ್ಮ ಬೋಟ್ ಇಲ್ಲಿಂದ ಹೋಗ್ತಾ ಇದ್ದರೆ ಆ ಮೈನಸ್ ಇದ್ದ ಸೈನ್ ಬದಲು ಪ್ಲಸ್ ಬರಿಬೋದು ನಾವು. ಓಕೆ, ಸೊ ಈಗ ನಮ್ಮ ಡಯಾಗ್ರಾಮ್ ಪ್ರಕಾರ ಏನು, ವಿ ಬಿ ಆರ್ ಇಲ್ಲಿದೆ, ಈ ಡೈರೆಕ್ಷನಲ್ಲಿ ಹೋಗ್ತಿದೆ. ಸೊ ಅದಕ್ಕೋಸ್ಕರ ನಮ್ಮದು ರಿಸಲ್ಟೆಂಟ್ ಈ ಡೈರೆಕ್ಷನಲ್ಲಿ ಬಂತು. ಅದಕ್ಕೋಸ್ಕರ ನಾನು ಮೈನಸ್ ಸೈನ್ ಬರೆದಿದ್ದೀನಿ, ವಿ ಆರ್ ಮೈನಸ್ ವಿ ಬಿ ಆರ್ ಸೈನ್ ಥೀಟಾ. ಸೊ ಎಕ್ಸ್ ಡ್ರಿಫ್ಟ್ ಏನಾಯಿತು, ವಿ ಆರ್ ಮೈನಸ್ ವಿ ಬಿ ಆರ್ ಸೈನ್ ಥೀಟಾ ಇಂಟು ಟಿ. ಸೊ ಟಿ ಅಂದರೆ ಏನು ಅಂತ ನಮ್ಗೆ ಗೊತ್ತಿದೆ. ಟಿ ಅಂದ್ರೇನು, ಎಕ್ಸ್ ಇಸ್ ಈಕ್ವಲ್ ಟು ವಿ ಆರ್ ಮೈನಸ್ ವಿ ಬಿ ಆರ್ ಸೈನ್ ಥೀಟಾ ಇಂಟು ಟಿ ಅಂದರೆ ಡಬ್ಲ್ಯೂ ಬೈ ವಿ ಬಿ ಆರ್ ಕಾಸ್ ಥೀಟಾ, ಡಬ್ಲ್ಯೂ ಬೈ ವಿ ಬಿ ಆರ್ ಕಾಸ್ ಥೀಟಾ. ಓಕೆ, ಸೊ ನಿಮಗೆ ಕಾಣಿಸ್ತಿಲ್ಲ ಅಂತ ಅಂದ್ಕೊಳ್ತದೆ. ಓಕೆ, ನಾನು ಇದನ್ನ ಸ್ವಲ್ಪ ಚೇಂಜ್ ಮಾಡುವ ನಮಗೆ. ಓಕೆ, ಬೇಗ ನೋಟ್ ಮಾಡ್ಕೊಳ್ಳಿ. ಫೈನ್, ಓಕೆ ಫೈನ್. ಈಗ ನೋಟ್ ಮಾಡ್ಕೊಳ್ಳಿ ಬೇಗ. ಓಕೆ, ಸೊ ಬೇಗ ನೋಟ್ ಮಾಡ್ಕೊಳ್ಳಿ ಇದನ್ನ. ಆಗೋದಾದರೆ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಸೊ ನಮಗೆ ಈಗ ಒಂದು ಪ್ರಾಬ್ಲಮ್ ನೋಡುವ. ನಾವೀಗ ಕಲ್ತಿರುವಂತಹ ಕಾನ್ಸೆಪ್ಟ್ ಬೇಸ್ಡ್ ಪ್ರಾಬ್ಲಮೇ ಅಬ್ಸರ್ವ್ ಮಾಡುವ. ಓಕೆ, ಸೊ ಎ ರಿವರ್ ಆಫ್ ವಿಡ್ತ್ 1 kilometer and velocity of flow is 12 kilometers per hour. A swimmer can swim in still water with a velocity 10 kilometers per hour. He takes his stroke at 37 degrees with normal. What is the time taken by the swimmer to cross the river? So time taken by the swimmer to cross the river ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಏನು ಮಾಡಬೇಕು ನಾವು ಅಂತ ಹೇಳಿದ್ರೆ, ಒಂದು ಪಿಕ್ಟೋರಿಕಲ್ ರೆಪ್ರೆಸೆಂಟೇಷನ್ ಬಿಡಿಸ್ಬಿಡುವ. ಪಿಕ್ಟೋರಿಕಲ್ ರೆಪ್ರೆಸೆಂಟೇಷನ್ ಇಲ್ಲದೇನೂ ಸಾಲ್ವ್ ಮಾಡ್ಬೋದು, ಬಟ್ ನಾವು ಕಾನ್ಸೆಪ್ಟ್ ಬೇಸ್ಡ್ ಫ್ಯಾಕ್ಟರ್ಸ್ನ ಕಲ್ತಿರುವ ಕಾರಣ ಇಲ್ಲಿ ಪಿಕ್ಟೋರಿಕಲ್ ರೆಪ್ರೆಸೆಂಟೇಷನ್ ಮಾಡುವ. ಸೊ ಇದೊಂದು ರಿವರ್ ಅಂತ ಕನ್ಸಿಡರ್ ಮಾಡ್ತೀನಿ. ಅದರದ್ದು ವಿಡ್ತ್ 1 kilometer ಇದೆ. ಹಾಗಾದರೆ ಇದರದ್ದು ವಿಡ್ತನ್ನು ನಾನು ಡಬ್ಲ್ಯೂ ಇಸ್ ಈಕ್ವಲ್ ಟು 1 kilometer ಅಂತ ಬರಿತೀನಿ. ಓಕೆ, ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು 1 kilometer. ನೆಕ್ಸ್ಟ್ ಏನಾಗಿದೆ, ಸ್ವಿಮ್ಮರ್ ಕ್ಯಾನ್ ಸ್ವಿಮ್ ಇನ್ ಸ್ಟಿಲ್ ವಾಟರ್ ಅಂದರೆ ಏನರ್ಥ? ಇದನ್ನ ನಾವು ವಿ ಬಿ ಆರ್ ಅಂತಲ್ವ ಬರೆದಿರೋದು. ಫಸ್ಟೇ ನಾವು ಡಿಸ್ಕಸ್ ಮಾಡಿದ್ವಿ, ವಿ ಬಿ ಆರ್ ಅಥವಾ ವಿ ಎಸ್ ಆರ್ ಅಂತ ಬರಿಬೋದು. ಸೊ ನಾವು ಕಲ್ತಿರುವ ಪ್ರಕಾರನೇ ಹೋಗುವ, ವಿ ಬಿ ಆರ್ ಅಂತ ಇಂಡಿಕೇಟ್ ಮಾಡಿದ್ವಿ. ಹಾಗಾದರೆ ಆ ಸ್ವಿಮ್ಮರ್ನ ನಾನು ವಿ ಬಿ ಆರ್ ಅಂತ ಬರಿತೀನಿ, ಅದರದ್ದು ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ರಿವರ್ನ. ಸೊ ನೆಕ್ಸ್ಟ್ ಏನು ಮಾಡುವ ಅಂತ ಹೇಳಿದ್ರೆ, ಇಲ್ಲಿ ಒಂದು ನಾರ್ಮಲ್ ಡ್ರಾ ಮಾಡ್ತೀನಿ ನಾನು. ವಿತ್ ರೆಸ್ಪೆಕ್ಟ್ ಟು ನಾರ್ಮಲ್, ವಾಟ್ ಈಸ್ ದಿ ಆ್ಯಂಗಲ್? 37 degree. ಸೊ ಆ್ಯಂಗಲ್ ಇಲ್ಲಿಂದ ಎಲ್ಲಿಗಿರೋದು, ಆ್ಯಂಗಲ್ ಎಷ್ಟಿದೆ ಅಂತ ಹೇಳಿ 37
7 ಡಿಗ್ರಿ ಇದೆ ಅಲ್ಲಿಂದ ಇರುವಂಥ ಆ್ಯಂಗಲ್. ನೆಕ್ಸ್ಟ್ ಏನಿದೆ, still water with a velocity 10 it takes the strokes 37 degree with normal. ಓಕೆ, ಸೊ ಟೈಮ್ ಟೇಕನ್ ಕೇಳಿದ್ದಾರೆ. ಟೈಮ್ ಎಷ್ಟು ಅಂತ ಕ್ವಶನ್ ಮಾರ್ಕ್. ಹಾಗಾದರೆ ಟೈಮ್ ಫೈಂಡ್ ಔಟ್ ಮಾಡಲಿಕ್ಕೆ ನಾವೆಲ್ಲ ಫಾರ್ಮುಲಾ ಕಲ್ತಿದ್ವಿ. ಟೈಮ್ ಈಸ್ ಈಕ್ವಲ್ ಟು ಏನು, ಡಬ್ಲ್ಯೂ ಬೈ ಟಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ವಿ ಬಿ ಆರ್ ಕಾಸ್ ಥೀಟಾ. ಇಲ್ಲಿ ನಾನು ಆ್ಯಂಗಲ್ 37 ಡಿಗ್ರಿ ಅಂತ ಕೊಟ್ಟಿದ್ದೀನಿ. ಸೊ ಆ್ಯಂಗಲ್ 37 ಡಿಗ್ರಿ ಅಂತ ಹೇಳಿದ್ರೆ ಅರ್ಥ ಇದು ಒಂಥರ ಗೋಲ್ಡನ್ ಆ್ಯಂಗಲ್ ಅಂತ ಕರಿತೀವಿ. ಮ್ಯಾಕ್ಸಿಮಮ್ ಕಾಂಪಿಟೇಟಿವ್ ಕ್ವಶನ್ ಪೇಪರಲ್ಲಿ 37 ಡಿಗ್ರಿ ಅಂತ ಹೇಳೋದು ನೀವು ಫಿಸಿಕ್ಸಲ್ಲೂ ಅಬ್ಸರ್ವ್ ಮಾಡಿರ್ತೀರಾ, ಮ್ಯಾಥಮೆಟಿಕ್ಸಲ್ಲೂ ಅಬ್ಸರ್ವ್ ಮಾಡಿರ್ತೀರಾ 37 ಡಿಗ್ರಿ. ಸೊ ಈ 37 ಡಿಗ್ರಿ ಅಂದರೆ ಸೈನ್ 37 ಡಿಗ್ರಿ ಅಂತ ಹೇಳಿದಾಗ ಅದು 3/5 ಆಗುತ್ತೆ ಅದರದ್ದು ವ್ಯಾಲ್ಯೂ. ಕಾಸ್ 37 ಡಿಗ್ರಿ ಅಂದರೆ 4/5 ಆಗುತ್ತೆ ಆ್ಯಂಗಲ್. ಸೊ ಇದು ಜನರಲ್ ವ್ಯಾಲ್ಯೂ, ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಸೊ ನೀವು ಕಲ್ತ್ಕೊಳ್ಳಿ, ಸೈನ್ 37 3/5, ಕಾಸ್ 37 4/5 ವ್ಯಾಲ್ಯೂ ಇರ್ತದೆ. ಓಕೆ, ಗೋಲ್ಡನ್ ಆ್ಯಂಗಲ್ ಅಂತ ಇಂಡಿಕೇಟ್ ಮಾಡ್ತೀವಿ ನಾವು ಅದನ್ನ. ಸೊ ಸೈನ್ 37 ಕಾಸ್ 37 ವ್ಯಾಲ್ಯೂ ಆಯಿತು. ಅವ್ರು ಏನು ಕೊಟ್ಟಿದ್ದಾರೆ, ವಿ ಬಿ ಆರ್ ಕೊಟ್ಟಿದ್ದಾರಲ್ವ ಅವರು, ಅದ್ರ ಜೊತೆಗೇ ವೆಲಾಸಿಟಿ ಆಫ್ ಫ್ಲೋ ಈಸ್, ವೆಲಾಸಿಟಿ ಆಫ್ ಫ್ಲೋ ಇಂಡಿಕೇಟ್ ಮಾಡಿದ್ದಾರೆ. ವೆಲಾಸಿಟಿ ಆಫ್ ಫ್ಲೋ ಎಷ್ಟಿದೆ ಅಂತೇಳಿ ಹಂಗಂದ್ರೆ ಅರ್ಥ ವೆಲಾಸಿಟಿ ಆಫ್ ರಿವರ್ ಅಂತ ಅರ್ಥ. ವೆಲಾಸಿಟಿ ಆಫ್ ರಿವರ್ ಎಷ್ಟು ಕೊಟ್ಟಿದ್ದಾರೆ ಅವರು, 12 ಕಿಲೋಮೀಟರ್ ಅಲ್ವಾ, 12 ಕಿಲೋಮೀಟರ್ ಪರ್ ಹವರ್, ರೈಟ್. ಅದೇ ರೀತಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ವೆಲಾಸಿಟಿ ಆಫ್ ಸ್ವಿಮ್ಮರ್ ವಿತ್ ರೆಸ್ಪೆಕ್ಟ್ ಟು ರಿವರ್, ಅದನ್ನ ನಾನು ವಿ ಎಸ್ ಆರ್ ಅಂತನಾದರೂ ಬರಿಬೋದು, ವಿ ಬಿ ಆರ್ ಅಂತನಾದರೂ ಬರಿಬೋದು. ಸೊ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳುವ ಕಾರಣಕ್ಕೋಸ್ಕರನೇ ವಿ ಬಿ ಆರ್ ಬರೆದಿದ್ದೀನಿ. ಸೊ ವಿ ಬಿ ಆರ್ ಓಕೆ ಏನಾಗುತ್ತೆ ಅಂಥೇಳಿ, 10 ಕಿಲೋಮೀಟರ್ ಪರ್ ಹವರ್. ಸೊ ನಮಗೆ ಫಾರ್ಮುಲಾ ಗೊತ್ತು, ವಿಡ್ತ್ ಅವ್ರು ಕೊಟ್ಟಿದ್ದಾರೆ, ವಿಡ್ತ್ 1 ಕಿಲೋಮೀಟರ್ ಕೊಟ್ಟಿದ್ದಾರೆ. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಟಿ ಎಷ್ಟು ಬರ್ತದೆ, ಟಿ ಈಸ್ ಈಕ್ವಲ್ ಟು ಡಬ್ಲ್ಯೂ 1 ಕಿಲೋಮೀಟರ್ ಡಿವೈಡೆಡ್ ಬೈ ವಿ ಬಿ ಆರ್ 10 ಇಂಟು ಕಾಸ್ ಥೀಟಾ, ಕಾಸ್ 37. ಸೊ 1/10 ಇಂಟು 4/5 2 ಝಾ ಹೋಗುತ್ತೆ, 1/8 ಹವರ್ ಬರ್ತದೆ ಯೂನಿಟ್, ಕರೆಕ್ಟ್, 1/8 ಹವರ್. ಅಕಸ್ಮಾತ್ ಅವರು ಡ್ರಿಫ್ಟ್ ಕೇಳಿದ್ರೆ ಏನು ಮಾಡ್ಬೋದಿತ್ತು, ಡ್ರಿಫ್ಟ್ ಫಾರ್ಮುಲಾ ನಮ್ಗೆ ಗೊತ್ತಿತ್ತು. ಫಾರ್ ಎಕ್ಸಾಂಪಲ್ ಡ್ರಿಫ್ಟ್ ಕೇಳಿದ್ರು ಅಂತ ನಾವು ಎಸ್ಯೂಮ್ ಮಾಡುವ. ಸೊ ಹಾಗಾದರೆ ಡ್ರಿಫ್ಟಿಗೆ ಫಾರ್ಮುಲಾ ಏನು ಅಂಥೇಳಿ, ಡ್ರಿಫ್ಟಿಗೆ ಫಾರ್ಮುಲಾ ಎಕ್ಸ್ ಇಸ್ ಈಕ್ವಲ್ ಟು ವಿ ಆರ್ ಮೈನಸ್ ವಿ ಬಿ ಆರ್ ಸೈನ್ ಥೀಟಾ ಇಂಟು ಟಿ, ಕರೆಕ್ಟ್. ಟಿ ವ್ಯಾಲ್ಯೂ ಆಲ್ರೆಡಿ ಫೈಂಡ್ ಔಟ್ ಮಾಡಿ ಆಗಿದೆ ನಾವು. ಸೊ ಎಕ್ಸ್ ಇಸ್ ಈಕ್ವಲ್ ಟು ವಿ ಆರ್, ವಿ ಆರ್ ಎಷ್ಟಿದೆ ನೋಡಿ, ವಿ ಆರ್ 12 ಇದೆ, ಮೈನಸ್ ವಿ ಬಿ ಆರ್ 10 ಸೈನ್ 37 ಇಂಟು ಟಿ ಅಂದರೆ 1/8 ಅಲ್ವಾ. ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು ಏನು ಬಂತು, 12 ಮೈನಸ್ 10ಗೆ 10 ಹಾಗೆ ಬರೆಯುವ, ಸೈನ್ 37 ಅಂದರೆ 3/5 ಬರಿಬೋದು ನಾವು, ಇಂಟು 1/8 ಹಾಗೆ ಇರಲಿ. ಓಕೆ, ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು, 12 ಮೈನಸ್ 6 ಇಂಟು 1/8, ಎಕ್ಸ್ ಇಸ್ ಈಕ್ವಲ್ ಟು 6/8. ಸೊ ಇದನ್ನ ನಾನು 3/4 ಅಂತ ಬರಿಬೋದು, ಯೂನಿಟ್ ಕಿಲೋಮೀಟರ್ ಆಗುತ್ತೆ. ಓಕೆ, ಸೊ ಈ ಥರ ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಸೊ ಈ ಮೆಥಡ್ ನೀವು ಚೆನ್ನಾಗೇ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಶಾರ್ಟೆಸ್ಟ್ ಟೈಮ್ ಮತ್ತು ಶಾರ್ಟೆಸ್ಟ್ ಪಾತ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡಿ, ನಮಗೆ ಮೋಟಿವೇಟ್ ಮಾಡಿ ನಮ್ಮನ್ನ. ಓಕೆ, ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಪೋರ್ಟ್ ಪ್ಯೂರ್ಲಿ ನೀಟ್.